ಗುರುದೇವ ಬ್ರಹ್ಮಾನಂದ ಆಶ್ರಮ ರಬಕವಿಯ ಪರಮ ಪೂಜ್ಯರಾದಂತಹ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ಆಶೀರ್ವಚನವನ್ನ ಕೇಳೋಣ. ಹೆಣ್ಣು ಮಕ್ಕಳಿಗೆ ಸಮಾನವಾಗಿರುವಂತಹ ಅವಕಾಶವನ್ನ ಶರಣರು ಕೊಡ್ತಾ ಬಂದ್ರು ಅನ್ನುವಂತಹದ್ದು, ಹೆಣ್ಣು ಮಗಳಿಗೆ ಸ್ವಾತಂತ್ರ್ಯವನ್ನ ಕೊಡ್ತಾ ಬಂದ್ರು ಅನ್ನುವಂತಹದ್ದು. ಆದರೆ ಇವತ್ತಿನ ದಿನಮಾನದಲ್ಲಿ ನಾವು ಯಾವ ಕಟ್ಟಳೆಗಳಲ್ಲಿ ಹೆಣ್ಣು ಮಗಳನ್ನು ಇಡಲಾಗಿತ್ತೋ ಆ ಎಲ್ಲ ಕಟ್ಟಳೆಗಳನ್ನ ಪೂರ್ಣವಾಗಿ ತೂರಿದಂತಹ, ಗಾಳಿಗೆ ತೂರಿ ಬದುಕ್ತಾ ಇರುವಂತಹ ವಿಚಾರಗಳನ್ನು ನೋಡ್ತಾ ಇದ್ದೀವಿ. ನಾವು ಹೆಣ್ಣು ಮಗಳಿಗೆ ವಿಧಿಸಿದಂತಹ ಎಲ್ಲ ವಿಧಿವಿಧಾನಗಳನ್ನ ಕಟ್ಟಪ್ಪಣೆಗಳು ಅಂತ ತಿಳ್ಕೊಳ್ಬಾರ್ದು. ಅವುಗಳನ್ನೆಲ್ಲ ಗಾಳಿಗೆ ತೂರಿ ನಾವು ಸಮಾನರು, ಸ್ವಾತಂತ್ರ್ಯರು ಅಂತ ತಿಳ್ಕೊಂಡು ಗಂಡು ಮಗನ ಹಾಗೆ ಅಥವಾ ಗಂಡು ಮಕ್ಕಳ ಹಾಗೆ ಅವರೂ ಬಟ್ಟೆ ತೊಟ್ಟು ನಾವೀಗ ಸಮಾನತೆಯನ್ನು ತಂದುಕೊಂಡಿವಿ ಅನ್ನುವಂತ ಭಾವನೆಗೆ ಬರೋದು ಬಹಳ ದೊಡ್ಡ ತಪ್ಪು. ಇವತ್ತೆಲ್ಲ ನಾವು ನೋಡಕ್ ಹತ್ತೀವಿ ಏನಪ್ಪಾ ಅಂತಂದ್ರೆ, ನಾವು ಹೆಣ್ಮಗಳು ಬಂಧನದಲ್ಲಿ ಇರೋವಳಲ್ಲ, ನಮಗೂ ಸ್ವಾತಂತ್ರ್ಯ ಇದೆ ಅಂತ ತಿಳ್ಕೊಂಡು ಆ ಸ್ವಾತಂತ್ರ್ಯತೆಯನ್ನ ಬಟ್ಟೆ ತೊಡುವಲ್ಲಾಗಲಿ, ವ್ಯಸನಾದಿಗಳನ್ನ ಮಾಡುವಲ್ಲಾಗಲಿ, ಮಾತಾಡುವಂತ ವಿಷಯದಲ್ಲಾಗಲಿ ಅಥವಾ ಇನ್ಯಾವುದೋ ಸ್ವೇಚ್ಛಾಚಾರದ ವಿಷಯದಲ್ಲಾಗಲಿ ಸ್ವಾತಂತ್ರ್ಯವನ್ನ ಬಳಸ್ಕೊಳ್ಳೋದಾದರೆ ಅದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ಇವತ್ತು ವಿಚಾರ ಮಾಡಬೇಕು. ಹೆಣ್ಮಗಳು ಏನಪ್ಪಾ ಅಂತಂದ್ರೆ, ಆಕೆಗೆ ಗೌರವ ಸಿಕ್ಕಿರುವಂತಹದ್ದು, ಆಕೆಯ ಬಗ್ಗೆ ಅಭಿಮಾನ ಇರುವಂತಹದ್ದು, ಆಕೆಗೆ ಇವತ್ತಿಗೂ ಕೂಡ ಅಂತ ಪೂಜನೀಯ ಸ್ಥಾನವನ್ನ ಕೊಡುವಂತಹದ್ದು ಎದಕ್ಕಪ್ಪ ಅಂತ ಕೇಳಿದ್ರೆ ಆಕೆಯಲ್ಲಿರುವಂತ ತಾಯ್ತನಕ್ಕೆ ಅನ್ನುವಂಥದ್ದನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಕೇವಲ ಸ್ವಾತಂತ್ರ್ಯತ ಅನ್ನುವಂತಹದ್ದನ್ನು ಇಟ್ಟುಕೊಂಡು ಅಥವಾ ಸ್ವಾವಲಂಬಿತನ ಅಂತ ಇಟ್ಟುಕೊಂಡು ನಾವು ಹೇಗೋ ವರ್ತನೆ ಮಾಡುವ ಮೂಲಕ ನಮ್ಮ ಗೌರವವನ್ನ ನಾವೇ ಕಡಿಮೆ ಮಾಡಿಕೊಳ್ಳಬಾರದು ಅನ್ನುವಂತ ವಿಚಾರವೂ ಕೂಡ ಹೆಣ್ಮಗಳಿಗೆ ಇರಬೇಕಾದದ್ದು ಬಹಳ ಅವಶ್ಯ ಅಂತ ಹೇಳಿ. ಹಾಗಾಗಿ ಶರಣರು ಸ್ವಾತಂತ್ರ್ಯವನ್ನ ಕೊಡುವಂತಹ ಸಂದರ್ಭದಲ್ಲಾಗಲಿ, ಅವರಿಗೆ ಸಮಾನ ಅವಕಾಶವನ್ನ ಕೊಡುವಂತ ಸಂದರ್ಭದಲ್ಲಾಗಲಿ ಆಕೆ ಎಲ್ಲೆಯನ್ನ ಮೀರಬಾರದು ಅನ್ನುವಂತ ಲಕ್ಷ್ಯದಲ್ಲೂ ಕೂಡ ಇದ್ರು ಅನ್ನುವಂತಹದ್ದನ್ನ ನಾವು ಲಕ್ಷ್ಯ ಇಡಬೇಕು, ವಚನಗಳಲ್ಲಿ ಓದಿ ತಿಳ್ಕೊಳ್ಬೇಕು ಅನ್ನುವಂತಹದ್ದು. ಇವತ್ತೆಲ್ಲ ನಾವು ನೋಡಾಕತ್ತೀವಿ, ಯಾವ ದಿನಮಾನದಲ್ಲಿ ಇದ್ದೀವಿ ಅಂತಂದ್ರೆ, ಏನು ನಾವು ತಾಯಿ ಹೇಳ್ತಾ ಇದ್ರಲ್ಲ, ಕುಂಕುಮ ಹಚ್ಚುವ ವಿಷಯ, ತಾಳಿ ಕಟ್ಟುವ ವಿಷಯ, ಕಾಲುಂಗರದ ವಿಷಯ, ಬಳೆ ತೊಡುವ ವಿಷಯ, ಮುತ್ತೈದೆ ಅನಿಸಿಕೊಳ್ಳುವಂತ ವಿಷಯವಾಗಿ ನೋಡ್ತಾ ಬಂದಾಗ ಇವತ್ತೇನಪ್ಪಾ ಅಂತ ಕೇಳಿದ್ರೆ ನಾವೆಲ್ಲ ಅವುಗಳನ್ನ ಇಟ್ಕೊಳ್ಬೇಕು. ಕುಂಕುಮದ ವಿಷಯ ಬಂದಾಗ ನಾವು ಅದು ಮುತ್ತೈದೆಯ ಲಕ್ಷಣ, ಗಂಡ ಹೋದ್ಮೇಲೆ ತೆಗಿಬೇಕು ಅನ್ನುವಂತ ವಿಚಾರ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ನೋಡು ಮದುವೆ ಆಗೋಕ್ಕಿಂತ ಪೂರ್ವದಲ್ಲಿಯೇ ಕುಂಕುಮ ಹಚ್ಕೊಳ್ತಾ ಬಂದಿದ್ದಿ, ಅದನ್ನ ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನುವಂತ ವಿಚಾರವನ್ನ ಹೇಳ್ತಾ ಬಂದ್ರು. ಆದ್ರೆ ಇವತ್ತು ಇವೆರಡೂ ವಿಚಾರಗಳನ್ನ ಮೀರಿ ನಡೀತಕ್ಕಂಥ ಹೆಣ್ಮಕ್ಳನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಆ ಕಾಲುಂಗರಕ್ಕೆ, ಆ ತಾಳಿಗೆ, ಆ ಕುಂಕುಮಕ್ಕೆ, ಆ ಬಳೆಗೆ, ಆ ಮುತ್ತೈದೆ ತನಕ್ಕೆ ಬಹುಶಃ ಏನು ಅರ್ಥವೇ ಇಲ್ಲೇನೋ ಅನ್ನೋ ಹಾಗೆ ನಡ್ಕೊಳ್ಳುವಂತ ಹೆಣ್ಮಕ್ಳನ್ನು ಕೂಡ ನಾವಿವತ್ತು ನೋಡ್ತಾ ಇದ್ದೀವಿ. ನಮ್ಮ ಊರು ಕೇರಿಗಳಲ್ಲಿ ನಾವು ಬಿಟ್ರೆ ದೂರದ ಊರುಗಳಲ್ಲಿ, ನಗರಗಳಲ್ಲಿ, ಬೆಳೆದಿರ್ತಕ್ಕಂಥ ದೊಡ್ಡ ನಗರಗಳಲ್ಲಿ ಇವತ್ತು ನೋಡ್ತಾ ಇದ್ದೀವಿ ಇಂಥ ವ್ಯವಸ್ಥೆಯನ್ನ. ಹಾಗಾಗಿ ಇವತ್ತು ನಾವು ಇವುಗಳನ್ನ ಚೌಕಟ್ಟಂತಾಗಲಿ, ಇವುಗಳನ್ನ ಬಂಧನ ಅಂತಾಗಲಿ, ಅಥವಾ ಇವುಗಳು ನಮ್ಮ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳುವಂತ ವಸ್ತುಗಳು ಅಂತಾಗಲಿ ನೋಡಬಾರದು ಅನ್ನುವಂತಹದ್ದು. ಇವುಗಳಿಗೆ ಅದರದೇ ಆದ ಮಹತ್ವ ಇರುವಂತಹದ್ದನ್ನ ನಾವೆಲ್ಲ ಕೇಳ್ತಾ ನೋಡ್ತಾ ಬಂದಿರುವಂತಹವರು, ಹೆಚ್ಚಾಗಿ ತಾಯಂದಿರು ನೀವೆಲ್ಲ ಸೇರಿದ್ದೀರಲ್ಲ, ನಿಮಗೆ ಇದರ ಬಗ್ಗೆ ಹೇಳೇಬೇಕಾಗಿಲ್ಲ. ಹಾಗಾಗಿ ಇದರ ಜೊತೆಗೆ ನಾವು ಇನ್ನೊಂದನ್ನ ನೋಡ್ಬೇಕಾದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಹೆಣ್ಮಗಳು ತಾಯಿಯಾಗಿ, ಆಕೆ ಆಯಿಯಾಗಿ, ಆಕೆ ಅಕ್ಕ ತಂಗಿಯಾಗಿ, ಆಕೆ ಇನ್ನೇನೇನೋ ಬೇರೆ ಬೇರೆಯ ಪಾತ್ರವನ್ನು ನಿಭಾಯಿಸ್ತಾಳೆ ಅನ್ನುವಂಥದ್ದನ್ನ ನಾವು ನೋಡ್ತೀವಲ್ಲ, ಆಕೆ ಒಂದೇ ಆ ಒಂದು ಪಾತ್ರವನ್ನು ನಿಭಾಯಿಸುವುದಿಲ್ಲ. ಗಂಡು ಮಗನು ಕೂಡ ಏನಪ್ಪಾ ಅಂತಂದ್ರೆ ತಂದೆಯಾಗಿ, ಅಣ್ಣ ತಮ್ಮನಾಗಿ, ಸ್ನೇಹಿತನಾಗಿ, ಅಜ್ಜನಾಗಿ ಇನ್ನು ಏನೇನೋ ಪಾತ್ರವನ್ನ ಅವನು ನಿಭಾಯಿಸ್ತಾನೆ. ಆದ್ರೆ ಇದರಲ್ಲಿ ನಾವು ನೋಡುವಂಥದ್ದೇನಪ್ಪಾ ಅಂತ ಕೇಳಿದ್ರೆ, ಹೆಣ್ಮಗಳು ಬೇರೆ ಬೇರೆ ಪಾತ್ರಗಳನ್ನ ನಿರ್ವಹಿಸ್ತಾಳೆ ಅನ್ನುವಂಥದ್ದನ್ನೇ ನೋಡ್ತೀವಲ್ಲ. ತಾಯಿಯಾಗಿ, ಆಯಿಯಾಗಿ, ಅಕ್ಕ ತಂಗಿಯಾಗಿ ಅಂತೇನು, ಹೆಂಡತಿಯಾಗಿ ಅಂತೇನು ನೋಡ್ತಾ ಬರ್ತೀವಲ್ಲ, ಇವೆಲ್ಲ ಸಂಬಂಧಗಳಲ್ಲಿ ನಾವು ಹೆಚ್ಚಿಗೆ ಗೌರವವನ್ನು ಎಲ್ಲಿ ನೋಡ್ತೀವಿ ಅಂತ ಕೇಳಿದ್ರೆ ತಾಯಿಯಲ್ಲಿ ನಾವು ನೋಡ್ತಾ ಬರ್ತೀವಿ. ತಾಯಿಗೆ ಸಲ್ಲುವಂತಹ ಗೌರವ, ತಾಯಿಯ ಬಗ್ಗೆ ಇರ್ತಕ್ಕಂಥ ಗೌರವ, ಅಭಿಮಾನ ನಾವು ಇನ್ನುಳಿದ ಯಾವ ಪಾತ್ರಗಳಲ್ಲಿ ಅಷ್ಟಾಗಿ ಕಾಣೋದನ್ನ ನೋಡಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ಅಕ್ಕ ತಂಗಿಯ ಸಂಬಂಧ ತಗೊಂಡ್ರೆ ಅಲ್ಲಿ ಜಗಳಗಳಿದಾವೆ, ಗದ್ದಲ ಗೊಂದಲಗಳಿದಾವೆ. ಇನ್ನು ಹೆಂಡತಿ ಅಥವಾ ಸ್ನೇಹಿತೆ ಅಂತ ತಗೊಂಡಾಗ ಅಲ್ಲಿ ಮನಸ್ತಾಪಗಳಿದಾವೆ, ಜಗಳಗಳಿದಾವೆ, ಡೈವರ್ಸ್ಗಳಿದಾವೆ, ಏನೇನೋ ಇದಾವೆ. ಆದ್ರೆ ತಾಯಿ ಅನ್ನುವಂತ ವಿಷಯ ಬಂದಾಗ ಅಲ್ಲಿ
ಪರಿಪೂರ್ಣ ಪ್ರೇಮವನ್ನ ನೋಡ್ಲಿಕ್ಕೆ ನಾವು ಸಾಧ್ಯ ಇರೋದ್ರಿಂದ, ಪರಿಪೂರ್ಣ ವಾತ್ಸಲ್ಯವನ್ನ ನೋಡ್ಲಿಕ್ಕೆ ಸಾಧ್ಯ ಇರೋದ್ರಿಂದ ತಾಯಿಗೆ ಎಲ್ಲಿಲ್ಲದ ಗೌರವ ಕೊಟ್ಟಿರುವಂತಹದ್ದನ್ನು ನೋಡ್ತೀವಿ. ಹಾಗಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ವಿಚಾರ ಹೇಳೋದನ್ನೇನ್ ಕೇಳ್ತೀವಪ್ಪ ಅಂದ್ರೆ, ಸನ್ಯಾಸಿ ಆದರೂ ಕೂಡ ತಾಯಿಯನ್ನ ಗೌರವಿಸ್ಬೇಕು ಅಂತೇಳಿ, ತಾಯಿಗೆ ನಮಸ್ಕರಿಸ್ಬೇಕು ಅಂತೇಳಿ, ತಾಯಿ ಬಂದಾಗ ಆಕೆಯ ಕಡೆಯಿಂದ ನಮಸ್ಕರಿಸಿಕೊಳ್ಳಬಾರದು ಅಂತೇಳಿ, ತಾಯಿಗೆ ಇನ್ನೇನೋ ಉಡುಗೊರೆಯನ್ನ ಕೊಡಬೇಕು ಅನ್ನುವಂಥ ಮಾತನ್ನ ಭಾರತೀಯ ಪರಂಪರೆಯಲ್ಲಿ ನೋಡ್ತಾ ಬರ್ತೀವಿ. ಯಾವ ಸಂಬಂಧಗಳಿಗೂ ಬೆಲೆ ಕೊಡದಂತ ವ್ಯವಸ್ಥೆ ತಾಯಿಗೆ ಕೊಟ್ಟಿರುವಂತದ್ದನ್ನು ನೋಡಿದಾಗ ಆ ತಾಯಿ ಅನ್ನೋದಕ್ಕೆ ಎಂತ ಮಹತ್ವ ಇರಬೇಕು, ಎಂಥ ಶಕ್ತಿ ಇರ್ಬೇಕು ಅದಕ್ಕೆ ಅನ್ನುವಂಥದ್ದನ್ನ ಮಾತನಾಡುವಾಗ ನಮ್ ಪೂಜ್ಯರು ಮಹಂತ ಅಜ್ಜವ್ರು ಹೇಳಾಕತ್ತಿದ್ರು, ತಾಯಿಯ ಬಗ್ಗೆ ಅಜ್ಜರ ಓದ್ತಾ ಹೋದ್ರ ಕಣ್ಣಾಗ ನೀರು ಬರಬೇಕು ಅಂಥಂತ ಮಾತುಗಳನ್ನ ಬರ್ದಾರ ಅಂತ ಹೇಳಿ. ಖರೆ ನಮ್ಮ ಹಂದಿಗುಂದ ಅಜ್ಜವರು ಬಹಳ ಅದ್ಭುತ ವಿಚಾರಗಳನ್ನ ಹೇಳ್ತಾ ಬಂದಾರ. ಅದ್ರಾಗ ಶರೀಫ್ ಅಜ್ಜರ ಬಗ್ಗೆ ಒಂದು ಉದಾಹರಣೆ ಕೊಟ್ರು. ಆ ಶರೀಫ್ ಅಜ್ಜರದೇ ಒಂದು ತಾಯಿಯ ಬಗ್ಗೆ ಒಂದು ಮಾತದೆ, ನಿಮಗೆಲ್ಲ ಗೊತ್ತಿರುವಂತಹದ್ದು. ಅವ್ರು ಹೇಳ್ತಾರ, ಹೊಟ್ಟೆ ಕಟ್ಟಿ ನನ್ನ ಹಡದೆವ್ವ, ನೋವಿನ ಗುಡ್ಡವ ಹೊತ್ತೆವ್ವ, ಮೊಲೆಯ ಹಾಲ ಉಣಿಸಿದೆಯವ್ವ, ಮುತ್ತನಿಕ್ಕಿ ಮುದ್ದಾಡಿದೆಯವ್ವ, ಹೊಟ್ಟೆ ಕಟ್ಟಿ ನನ್ನ ಹಡದೆವ್ವ, ನೋವಿನ ಗುಡ್ಡವ ಹೊತ್ತೆವ್ವ. ರಕ್ತ ಮಾಂಸದ ಮನೆಯನ್ನು ಕಟ್ಟಿ ಎಲುವುಗೂಡಿನ ಮಾಳಿಗೆ ಇಟ್ಟಿ, 6, 3, 9 ತಿಂಗಳು ಕತ್ತಲ ಗವಿಯೊಳು ಬಚ್ಚಿಟ್ಟಿ, ನಿನ್ನ ಜೀವ ನನ್ನ ಜೀವಕ್ಕ ಕೊಟ್ಟು ಈ ಬ್ರಹ್ಮಾಂಡಕ್ಕ ಬಿಟ್ಟೆವ್ವ, ಹೊಟ್ಟೆ ಕಟ್ಟಿ ನನ್ನ ಹಡದೆವ್ವ, ನೋವಿನ ಗುಡ್ಡವ ಹೊತ್ತೆವ್ವ. ಎಂಥ ಅದ್ಭುತ ಮಾತು ಹೇಳ್ತಾ ಹೋಗ್ತಾರಂತಂದ್ರೆ ತಾಯಿಯ ಬಗ್ಗೆ ಅಪಾರ ಪ್ರೀತಿಯನ್ನ ವ್ಯಕ್ತಪಡಿಸ್ತಾರೆ. ನಾವು ನೋಡ್ತೀವಿ, ಒಮ್ಮೆ ಅವ್ರ ಜೀವನದಲ್ಲಿ ಬರ್ತದೆ, ಅವರು ಹೊರಗಿಂದ ಮನೆಗೆ ಬರುವಂತ ಸಂದರ್ಭ, ಹಿರಿಯರ ಜೊತೆಗೆ ತಂದೆ ತಾಯಿ ಮಾತಾಡಿ ಮಗನ್ ಮದ್ವಿ ದೌಡ್ ಮಾಡಿ ಮುಗಿಸ್ಬೇಕು ಅಂತ ಅಂದುವಾಗ ಆ ಮಗ ಬಂದು ಒಳ್ಳೆ ತಾಯಿ ಒಳಗ್ ಹೋದ್ಲು. ಆಮೇಲೆ ತಂದೆನೂ ಕೂಡ ಹಿರಿಯರಿಗೆ ಏನೋ ವ್ಯವಸ್ಥೆ ಮಾಡ್ಲಿಕ್ಕೆ ಒಳಗೋಗ್ತಾನೆ. ಶರೀಫರು ಬಂದಾಗ ಏನ್ ಎಲ್ಲಾ ಹಿರಿಯರು ಕೂಡಿರಲ್ಲ ಅಂದ್ರೆ, ಇಲ್ಲ ನಿನ್ ಮದ್ವಿ ಮಾತಾಡಕ ನಾ ಮದ್ವಿ ವಿಚಾರಕ್ಕ ಕೂಡಿವಿ ಅಂತಂತಾರೆ. ಆಯ್ತು ಬರ್ತೀನಿ ತಡಿ, ನಾನು ಒಟ್ಟು ಮಕ್ಕಾ ಮದಿನಾಕ್ ಹೋಗ್ಬೇಕು ಅಂತ ಒಳಗ್ ಹೋಗ್ತಾರ. ಇವ್ರು ಹೊರಗ್ ಕೂತವ್ರ ಅಂದ್ರಂತ, ಎಲ್ಲಿ ಮಕ್ಕಾ ಮದಿನ, ಎಲ್ಲಿ ಹೊಂಟ ನೀವ ಅಂತಂದಾಗ ಅವ್ರು ಒಳಗ್ ಹೋಗಿ ತಂದೆ ತಾಯಿಯನ್ನ ಸುತ್ತ ಹಾಕಿ ನಮಸ್ಕಾರ ಮಾಡಿ ಹೊರಗ್ ಬಂದ್ ಕುತ್ಕೊಂಡಾಗ, ಎಲ್ಲಿ ಮಕ್ಕಾ ಮದಿನ, ಎಲ್ಲಿ ನೀನು ಹೋದಿ, ಮನ್ಯಾಗ ಹೋಗಿ ಒಳಗ್ ಬಂದ್ರೆ ಮಕ್ಕಾ ಮದಿನಾಕ್ ಹೋದಂಗಾತನು ಅಂದ್ರೆ, ನನಗ ಮಕ್ಕಾ ಮದಿನ ಎಲ್ಲೋ ಇಲ್ಲ, ತಂದೆ ತಾಯಿ ಇರುವಂತ ನನ್ನ ಏನು ಮನಿಯೊಳಗೆ ಏನ್ ತಂದೆ ತಾಯಿ ಅದಾರಲ್ಲ ಅವರ ನನ್ನ ಮಕ್ಕಾ ಮದಿನ ಅಂತ ಅವ್ರು ಹೇಳಿರುವಂತಹದ್ದನ್ನ ನೋಡ್ತೇವೆ. ಶಂಕರಾಚಾರ್ಯರ ವಿಷಯಕ್ಕೆ ಬಂದಾಗ ಶಂಕರಾಚಾರ್ಯರು ಕೂಡ ತಾಯಿಗೆ ಎಷ್ಟು ಗೌರವ ಕೊಟ್ರು. ಒಬ್ಬ ಮಗ ಸನ್ಯಾಸಿ ಆಗ್ಬೇಕೇನೋ ಅಪೇಕ್ಷೆ, ಆದ್ರೆ ತಾಯಿ ಒಪ್ಪಿಗಿಲ್ಲ. ಅವರೊಂದು ಉಪಾಯ ಮಾಡಿ, ಏನಪ್ಪ ನದಿ ಒಳಗೆ ಬಟ್ಟಿ ತೊಳೆಯಕ್ ತಾಯಿ ಹೋಗ್ಯಾಳ, ಈಸ್ ಹೊಡಿಯೋಣ ಅಂತ ಇವ್ರು ನೀರಾಗಿ ಇಳಿದಾರ. ಅಲ್ಲೇ ಒಂದು ಉಪಾಯ ಹೊಳೆದು ಮೊಸಳಿ ಕಾಲ್ ಹಿಡ್ದದ ಅನ್ನೋದೊಂದು ನೆವ ಮಾಡಿ ಚೀರಾಡಿದಾಗ ಕೂಗಾಡಿದಾಗ ತಾಯಿ ಆತಂಕಕ್ಕೆ ಒಳಗಾದ್ಲು, ನನ್ನ ಮಗನ್ ಯಾರು ಬದುಕಿಸ್ಕೊಡ್ರಿ ಅಂತೇಳಿ. ಅತ್ತಿತ್ತ ನೋಡಿದ್ರೆ ಯಾರಿಲ್ಲ. ಶಂಕರಾಚಾರ್ಯರು ಹೇಳಿದ್ರಂತ, ಅವ್ವ ನೋಡು ಮೊಸಳಿ ಕಾಲ್ ಹಿಡ್ದದಲ್ಲ, ಅದು ಹೇಳಾಕತ್ತದ ನನ್ನನ್ನ ಸನ್ಯಾಸಿ ಆಗಾಕ್ ನೀವ್ ಒಪ್ಪಿಗೆ ಕೊಟ್ರ ಬಿಡ್ತದ ಅಂತ ಹೇಳಿದ್ರೆ, ಆ ಗಾಬರಿ ಒಳಗ ಮತ್ತೊಂದು ವಿಚಾರ ಮಾಡ್ಲಾರ್ದೆ, ಆಗ್ಲಿ ನನ್ನ ಮಗ ಬದುಕಿದ್ರೆ ಸಾಕು, ಸನ್ಯಾಸಿನೇ ಆಗೋಲ್ನಕ ಅಂತ ಹೇಳಿ ಒಪ್ಪಿಗೆ ಕೊಟ್ಟ ಮೇಲೆ ನಗನಗತ ಶಂಕರಾಚಾರ್ಯರ ಮ್ಯಾಲೆ ಬರ್ತಾರ. ಯಾಕೋ ಮಾರಾಯ, ಮೊಸಳಿ ಹಿಡ್ದದಂತ ನನ್ನ ಗಾಬರಿ ಮಾಡಿದಿ, ನಗತ ಮ್ಯಾಲ್ ಬರ್ತೀಯಲ್ಲ ಅಂದ್ರೆ, ಏನ್ ಮಸಳಿಲ್ಲ ಏನಿಲ್ಲ, ಸುಮ್ನೆ ನನಗ ಸನ್ಯಾಸಿ ಆಗಕ್ ಒಪ್ಪಿಗೆ ಕೊಡು ಅನ್ನೋದಕ್ ಹಂಗ್ ಮಾಡಿದೆ ಅಂದಾಗ ತಾಯಿ ಕಣ್ಣೀರ್ ಹಾಕಿ ಆ ಮಗನ್ ಮುಂದ ಏನಪ್ಪ ಹಿಂಗ್ ಮಾಡಿದಿ ಅನ್ನುವಾಗ ಆಗ ಶಂಕರಾಚಾರ್ಯರು ಹೇಳ್ತಾರಂತ, ಅವ್ವ ಏನ್ ಆತಂಕ ಮಾಡಿಕೋಬೇಡ, ಇರೋ ಒಂದು ಜನ್ಮವನ್ನ ಉದ್ಧಾರ ಮಾಡಿಕೊಳ್ಬೇಕು ಅನ್ನೋದ ನನ್ನ ಅಪೇಕ್ಷಾ, ನನಗೆ ಈ ಸನ್ಯಾಸ ಮಾರ್ಗದೊಳಗೆ ನಡೆಯಕ್ ಅವಕಾಶ ಕೊಡು ಅಂದಾಗ, ಆಗ್ಲಿ ಮಗನ ನಿನಗ ನಾ ಒಪ್ಪಿಗೆ ಕೊಟ್ಟಿನಿ, ನಂದೊಂದು ಮಾತಿಗೆ ನೀ ಒಪ್ಪಿಗೆ ಕೊಡ್ಬೇಕು ಅಂತಾಳ. ಏನ್ಯವ್ವ ಅಂತಂದ್ರೆ, ನೋಡು ನಾ ನೆನೆಸಿದಾಗ ನೀ ಬರ್ಬೇಕು, ಮತ್ತ ಕೊನೆಗೆ ಜೀವ ಬಿಟ್ಟಾಗ ಜೀವ ಬಿಡುವಾಗ ನೀನಿರ್ಬೇಕು, ನೀನ ನನ್ನ ಎಲ್ಲ ಕರ್ಮಾದಿಗಳನ್ನ ಮಾಡ್ಬೇಕು ಅಂತಂದಾಗ ಅದಕ್ಕೆ ಭಾಷೆಯನ್ನ ಶಂಕರಾಚಾರ್ಯರು ಕೊಟ್ರು ಅಂತ ಬರ್ತದೆ. ಮುಂದೆ ತಾಯಿ ನೆನೆಸಿದಾಗ ಬರಾಕ ಆಗ್ಲಿಲ್ಲ ಅಂದ್ರೂ ಕೂಡ ಅವ್ರೇನಪ್ಪಾ ಅಂತಂದ್ರೆ ತಾಯಿಯನ್ನ ನೆನೆಸ್ಕೋತಾ ಇರ್ತಿದ್ರು. ತಾಯಿ ನೆನೆಸಿದ್ರೆ ಅವ್ರಿಗೆ ಗುರ್ತಾಗ್ತಿತ್ತು ಅನ್ನೋ ಸಂದರ್ಭ. ಅವ್ರೊಮ್ಮೆ ನೀರ್ ತುಂಬಾಕ ನದಿಗೆ ಹೋಗ್ಬೇಕಾಗಿತ್ತಂತ, ಚೂರ್ಣ ನದಿಗೆ. ಅವಾಗ ವಯಸ್ಸಾದ ನಾನು ನದಿ ಮಠ ನಡ್ಕೊಂಡು ಹೋಗಿ ಕೊಡ ತುಂಬ್ಕೊಂಡು ಬರುವುದು ಬಹಳ ವಜ್ಜಿ, ಇಂಥ ಸಮಯದೊಳಗ ಮಗ ಜೊತೆಗಿದ್ರೆ ಎಷ್ಟು ಸಹಾಯ ಆಕ್ಕಿತ್ತಲ್ಲ ಅಂತ ತಾಯಿ ನೆನೆಸಿದ್ಲಂತ. ಅವಾಗ ನೆನೆಸ್ಕೋತ ಕಟ್ಟಿ ಮ್ಯಾಗ ಕುಂತ್ಲು, ಕೊಡ ಮಗ್ಲಿಟ್ಕೊಂಡು ನದಿ ಮಠ ಹೆಂಗ್ ಹೋಗ್ಲಿಪ್ಪಾ ದೇವ್ರ ಅಂತ ಹೇಳಿ. ಆಗ ಶಂಕರಾಚಾರ್ಯರಿಗೆ ಗುರ್ತಾತು, ಹಿಮಾಲಯದಾಗಿದ್ದಂತ ಶಂಕರಾಚಾರ್ಯರಿಗೆ. ಅವಾಗ ತಾಯಿ ನೆನ್ಸಾಕತ್ತಾಳ ಅಂತ ನೆನೆಸ್ಕೊಂಡ್ ಅವರು
ದೇವರನ್ನ ಪ್ರಾರ್ಥನೆ ಮಾಡಿದ್ರಂತ, ದೇವ್ರೆ, ನಾನು ಸಮಾಜಕ್ಕಾಗಿ ನನ್ನ ಜೀವನವನ್ನು ಮುಡುಪಾಗಿಟ್ಟೀನಿ, ನನ್ನ ಆತ್ಮ ಕಲ್ಯಾಣ ಸಮಾಜ ಕಲ್ಯಾಣವೇ ನನ್ನ ಗುರಿ, ಆದ್ರೆ ನನಗಾಗಿ ನೀನೊಂದನ್ನ ಮಾಡು. ನನ್ನ ತಾಯಿ ನನ್ನ ನೆನೆಸ್ಕೊಳ್ತಾ ಇದ್ದಾಳೆ. ಮುಪ್ಪಾವಸ್ಥೆ ಒಳಗಿರುವಂತ ತಾಯಿ ನೀರ್ ತರಕ ನದಿಗೆ ಹೋಗ್ಲಿಕ್ಕೂ ಆಯಾಸವಲ್ಲ ಅಂತ ಅನ್ನೋ ಸಮಯ ಬಂದದ. ನದಿಯನ್ನ ದಿಕ್ಕು ಬದಲಿ ಮಾಡಿ ಮನೆ ಮುಂದೆ ಹರಿಸಿದ್ರೆ ತಾಯಿಗೆ ಒಂದಿಟ್ಟು ಅನುಕೂಲ ಆಗ್ತದಂತ ಬೇಡಿದ್ರೆ ಚೂರ್ಣಾ ನದಿ ದಿಕ್ಕು ಬದಲಿ ಮಾಡಿ ಅವ್ರ ಮನೆ ಮುಂದನ ಹರಿಯಾಕತ್ತಂತ. ತಾಯಿ ಪಾದಕ್ಕೆ ನೀರ್ ಸೋಕಿದಾಗ ಅವರಿಗೆ ಅರಿವಿಗೆ ಬಂತು, ಅಲ್ಲ ನದಿನೇ ನನ್ನ ಬಾಗಿಲಿಗೆ ಬಂತಲ್ಲ, ಶಂಕರ ನೆನೆಸಿಗುದುಳೆ ಎಂಥ ಸಹಾಯ ಮಾಡಿದಲ್ಲ ಅಂತ ಅಂದಿದ್ರಂತೆ. ಇನ್ನು ಅವ್ರ ದೇಹ ಬಿಡುವಾಗ ಮಗನ ನೆನೆಸ್ಕೋತೇ ಇದ್ರು. ಆಗ ಶಂಕರಾಚಾರ್ಯರು ಎಲ್ಲಿದ್ರೋ ಏನೋ ಧಾವಿಸಿ ಬರ್ತಾರ ತಾಯಿಯ ಕಡೆಗೆ. ಜನ ಎಲ್ಲ ಪಾದಕ್ಕೆ ನೀರ್ ಕೊಟ್ಟು ಒಳಗ್ ಕರೀತಾರ. ತಾಯಿ ಮುಖ ನೋಡ್ತಾರ, ಕೊನೆಯ ಹಂತಕ್ಕೆ ಬಂದು ತಲುಪಿರ್ತದ, ಇನ್ನೇನು ಜೀವ ಬಿಡೋದು ಕೆಲ ಕ್ಷಣ. ಆಗ ತಾಯಿಯ ತಲೆಗೆಲ್ಲ ಕೈಯಾಡಿಸಿ ಮುಖ ನೋಡಿ ಮಾತಾಡಿಸಿ ಆಗ ಗುರ್ತು ಹಿಡಿದಂತ ಸಂದರ್ಭ. ಕೇವಲ ಶಂಕರ ಅಂತ ಮಗನ್ನೇ ನೆನೆಸ್ಕೋತ ಆ ಜೀವ ಹಿಡ್ಕೊಂಡು ಕೂತಿರ್ತಕ್ಕಂಥ ತಾಯಿಯ ಕಿವಿ ಒಳಗ ಕೊನೆಯ ಮಂತ್ರವನ್ನ ಹೇಳಿ, ಅವ್ವ ನಾ ಬಂದಿದ್ದೀನಿ, ನಿನ್ನ ಇಚ್ಛೆಯನ್ನ ನಾನು ಈಡೇರಿಸ್ಲಿಕ್ಕೆ ಬಂದಿದ್ದೀನಿ, ನನ್ನ ಕರ್ತವ್ಯ ನಾ ಮಾಡ್ತೀನವ ಅಂತ ಹೇಳಿ ನೀನು ಶಾಂತವಾಗಿ ದೇಹ ಬಿಡು ಅಂತ ಕೇಳಿಕೊಂಡಾಗ ತಾಯಿ ದೇಹ ಬಿಟ್ಲು ಅನ್ನುವಂತ ಸಂದರ್ಭ. ಆಗ ತಾಯಿ ಅಂತ್ಯ ಸಂಸ್ಕಾರ ನಾನೇ ಮಾಡ್ತೇನೆ ಅಂತ ಅಂದುಗೂಡ್ಲೆ ಸಮಾಜ ಎಲ್ಲ ವಿರೋಧ ಮಾಡ್ತದಂತ ಶಂಕರಾಚಾರ್ಯರಿಗೆ. ಸನ್ಯಾಸಿಯಾಗಿ ನೀನು ತಾಯಿ ಅಂತ್ಯ ಸಂಸ್ಕಾರ ಏನ್ ಮಾಡೋದು, ಇದು ಧರ್ಮ ವಿರುದ್ಧ ಅಂತ ಜನ ಎಲ್ಲ ಅಂದ್ರು, ಶಾಸ್ತ್ರ ವಿರುದ್ಧ ಅಂತ ಜನ ಅಂದ್ರು, ಇದನ್ನ ನಾವು ಒಪ್ಪೋದಿಲ್ಲ ಅಂದ್ರು. ಆಗಲೂ ಶಂಕರಾಚಾರ್ಯರು ಯಾವ ಶಾಸ್ತ್ರದೊಳಗೆ ಏನ್ ಹೇಳಿದ್ರೇನು, ನಾ ಮಾಡೋ ಕರ್ತವ್ಯವನ್ನ ನಾ ಮಾಡ್ತೇನೆ, ತಾಯಿ ದೇವರಿಗೆ ನಾನು ಮಾತು ಕೊಟ್ಟಿದ್ದೇನೆ, ಅದನ್ನ ನಡೆಸ್ಕೊಡ್ತೀನಿ. ತಾಯಿಯನ್ನ ತಾಯಿ ಅನ್ನೋದ್ರಿಂದ ನನ್ನ ಸನ್ಯಾಸಕ್ಕೆ ಯಾವ ಭಂಗ ಬರ್ತದಪ್ಪ, ಇದು ಯಾವ ಶಾಸ್ತ್ರ ಹೇಳ್ಯದ? ತಾಯಿ ಅಂತ್ಯ ಸಂಸ್ಕಾರ ಮಾಡಿದ್ರೆ ನನ್ನ ಸನ್ಯಾಸ ಕೆಡುವಂತ ಸಂದರ್ಭ ಬರ್ತದಂತ ಯಾರು ಹೇಳೋರವ್ರು ಅಂತ ವಾದ ಮಾಡಿ ಶಂಕರಾಚಾರ್ಯರು ತಾಯಿ ಅಂತ್ಯ ಸಂಸ್ಕಾರವನ್ನು ತಾವೇ ನೆರವೇರಿಸಿಕೊಡ್ಲಿಕ್ಕೆ ಹೋಗ್ತಾರೆ. ಆಗ ಸಮಾಜ, ಹಿಂಗಾದ್ರೆ ನಿಮ್ಮನ್ನ ನಾವು ಬಹಿಷ್ಕಾರ ಹಾಕ್ತೀವಿ, ನಾವ್ ಯಾರು ಅಂತ್ಯ ಸಂಸ್ಕಾರಕ್ಕೆ ಬರುವುದಿಲ್ಲ ಅಂತಂದಾಗ, ಬಹಿಷ್ಕಾರ ನೀವೇನ್ ಹಾಕುವುದದ, ನಾನ ನಿಮ್ಮನ್ನೆಲ್ಲ ತೊರೆದು ಸನ್ಯಾಸಿ ಆದ ಮೇಲೆ ಬಹಿಷ್ಕಾರದ ಪ್ರಶ್ನೆನೇ ಇಲ್ಲ, ಬರೋರು ಬರ್ರಿ ಬಿಡೋರು ಬಿಡ್ರಿ ಅಂತ ಹೇಳಿ ತಾವೇ ಸ್ವತಃ ತಾಯಿಯ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರ ಅನ್ನುವಂತಹದ್ದು. ಅಷ್ಟ ಅಲ್ಲದನ ತಾಯಿಗೆ ಮಗನಾಗಿ ಮಾಡಬೇಕಾದ ಪಿಂಡದಾನ ಕಾರ್ಯವನ್ನೂ ಮಾಡಿ ತಾಯಿಯ ಆತ್ಮಶಾಂತಿಯನ್ನ ಕೋರ್ತಾರ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಹೀಗೆ ವಿವೇಕಾನಂದರು ಕೂಡ ಸನ್ಯಾಸಿಯಾಗಿ ಅವರು ಸಂಚಾರ ಮಾಡುವ ಸಂದರ್ಭದಲ್ಲಿ ತಾಯಿಯನ್ನ ನೆನೆಸಲಾರದೆ ಇರುವುದಿಲ್ಲ, ತಾಯಿ ಆಶೀರ್ವಾದವನ್ನು ಆಗಾಗ ಪಡ್ಕೊಳ್ಳಾರ್ದೆ ಇರುವುದಿಲ್ಲ. ಒಂದು ಸಂದರ್ಭಕ್ಕೆ ಬರೀತಾರ, ತಾಯಿ ಕಷ್ಟದೊಳಗಿರುವಾಗ ಮಹಾರಾಜರಿಗೆ ಪತ್ರ ಬರೆದಿರ್ತಾರ, ಮಹಾರಾಜರೇ ನಾನು ಸನ್ಯಾಸಿಯಾಗಿ ಸಮಾಜದ ಸೇವೆಯನ್ನ ಮಾಡ್ತಾ ಇದ್ದೇನೆ, ನನ್ನ ಕರ್ತವ್ಯ ಅಂತ ನಾನು ಸಮಾಜದ ಸೇವೆಯಲ್ಲಿ ನಿರತನಾಗಿದ್ದೇನೆ, ದಯಮಾಡಿ ನನ್ನ ತಾಯಿ ನನ್ನ ನೆನೆಸಿಕೊಂಡು ದುಃಖ ಪಡ್ತಿರ್ತಾರೆ, ಮುಪ್ಪಾವಸ್ಥೆಯಲ್ಲಿದ್ದಾರೆ, ಅವರಿಗೆ ಅನೇಕ ತೊಂದರೆಗಳು, ನೀವು ಸಹಾಯ ಮಾಡಬೇಕು ಅಂತ ಪತ್ರ ಬರೆದಿರ್ತಾರೆ ಅನ್ನುವಂತಹದ್ದನ್ನು ನೋಡ್ತೀವಿ. ಹೀಗೆ ಎಲ್ಲಾ ಸಂದರ್ಭಗಳನ್ನು ನೋಡ್ತಾ ಬಂದಾಗ ತಾಯಿಗೆ ಎಲ್ಲರೂ ಕೂಡ ಗೌರವ ಕೊಟ್ಟಿರುವಂತಹದ್ದನ್ನು ನೋಡ್ತೀವಿ. ತಾಯಿಯ ಸ್ಥಾನವೇ ಅಂತಹದ್ದು. ಹಾಗಾಗಿ ಹೆಂಡತಿಗಿರದ, ಅಕ್ಕ ತಂಗಿಯರಿಗಿರದ, ಆಯಿ ಇನ್ಯಾರಿಗೆ ಇರದಂತಹ ಆ ಸ್ಥಾನ ತಾಯಿಗೆ ಇದೆ ಅನ್ನುವಂಥದ್ದನ್ನು ನೋಡಿದ್ರೆ ಅದಕ್ಕೆ ಹೇಳ್ತಾರ, ದೇವರು ತಾನು ಭೂಮಿಗೆ ಬರಲಾರದೆ ತಾಯಿಯನ್ನ ಕಳಿಸಿದ್ದಾನೆ ಅನ್ನುವಂಥ ಮಾತನ್ನ ನಾವು ಕೇಳ್ತೀವಿ. ಹಾಗಾಗಿ ತಾಯಿಯಲ್ಲಿ ಅಂಥ ಪ್ರೀತಿ, ಅಂಥ ಗುಣ ಅದು ಮತ್ಯಾರಿಗೂ ಬರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತಂತ ಹೇಳ್ತಾ ತಾಯಿಯನ್ನ ಗೌರವಿಸುವಂತ ಸಂದರ್ಭ ಇದು. ಮಹಿಳಾ ಸಮಾವೇಶ ಅಂದ್ರೆ ಒಟ್ಟಾರೆ ಮಹಿಳೆಯರಿಗೆ ಗೌರವ ಕೊಡ್ತಾ ಬಂದ್ರು ಕೂಡ ಎಲ್ಲಕ್ಕೂ ಮಿಗಿಲಾದದ್ರಿಂದ ಆ ತಾಯಿಗೆ ನಾವೆಲ್ಲ ಅದರ ಜೊತೆಗೆ ಏನಪ್ಪಾ ಅಂದ್ರೆ ಆಧುನಿಕವಾಗಿ ನಾವೆಲ್ಲ ಬೆಳಿತಾ ಇದ್ದೇವೆ ಅಂದ್ರೂ ಕೂಡ ಆ ಒಂದು ಹಿಂದಿನ ರೀತಿ ರಿವಾಜುಗಳನ್ನ ಹಿರಿಯರು ನಡೆಸ್ಕೊಂಡು ಬಂದಿರುವಂತ ಒಂದು ನೀತಿ ಪೂರ್ವಕವಾಗಿರುವಂತ ಸೌಜನ್ಯ ಪೂರ್ಣವಾಗಿರುವಂತ ಆಚಾರಗಳನ್ನ ನಾವೆಲ್ಲರೂ ಪಾಲಿಸ್ಬೇಕು ಅನ್ನೋದನ್ನ ಲಕ್ಷ್ಯದಲ್ಲಿಡೋಣ ಅನ್ನುವಂತ ಮಾತನ್ನ ಹೇಳ್ತಾ ಕಾರ್ಯಕ್ರಮದ ಕುರಿತಾದ ಅನೇಕ ಮಾತುಗಳನ್ನ ನಾವು ಕೇಳ್ತಾ ಬಂದಿದ್ದೀವಿ. ಮಹಿಳಾ ಸಮಾವೇಶ ಮಹಾ ಇಳೆ ತಾಯಿಯವರು ಬಹಳ ಚಂದ ಬಿಡಿಸ್ತಾ ಬಂದ್ರು. ಭೂಮಿ ತೂಕದವಳು ಅಂತ ತಾಯಿಯನ್ನ ಕರೀತಾರೆ. ತನ್ನ ವಾತ್ಸಲ್ಯದಿಂದ, ಪ್ರೀತಿಯಿಂದ, ಮಮತೆಯಿಂದ, ಕರುಣೆಯಿಂದ ಎಲ್ಲರ ಪ್ರೀತಿಗೆ, ಎಲ್ಲರ ಗೌರವಕ್ಕೆ,
ಎಲ್ಲರ ಅಭಿಮಾನಕ್ಕೆ ಪಾತ್ರ ಆಗಿರ್ತಕ್ಕಂಥವಳು ತಾಯಿ ಅನ್ನುವಂಥದ್ದು. ಈ ಮಹಿಳೆಯ ಬಗ್ಗೆ, ಈ ಸ್ತ್ರೀಯ ಬಗ್ಗೆ, ಈ ತಾಯಿಯ ಬಗ್ಗೆ ಮಾತನಾಡುವಂತಹ ಸಮಯದಲ್ಲಿ ಅನೇಕ ವಿಚಾರಗಳನ್ನು ನಾವು ಕೇಳ್ತಾ ಬಂದಿದ್ದೀವಿ. ಶರಣರು ಆ ಹೆಣ್ಣು ಮಗಳಿಗೆ ದೇವರ ಸ್ಥಾನವನ್ನೇ ಕೊಟ್ಟಿದ್ದಾಳೆ ಅನ್ನುವಂಥದ್ದನ್ನ ಕೇಳಿದ್ವಿ. ಮಹಿಳೆಯನ್ನ ಮೋಹಿನಿಯಾಗಿ, ಕಾಮಿನಿಯಾಗಿ, ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಬಂದಿರತಕ್ಕಂತ ಸಮಾಜಕ್ಕೆ ಹೊಸ ದೃಷ್ಟಿಯನ್ನ ಕೊಡುವಂತಹ ಪ್ರಯತ್ನವನ್ನ ಶರಣರು ಮಾಡ್ತಾ ಬಂದ್ರು ಅನ್ನುವಂತಹದ್ದು. ಹೆಣ್ಣಂದ್ರೆ ಮಾಯೆಯಲ್ಲ, ಹೆಣ್ಣಂದ್ರೆ ಕಾಮಿನಿಯಲ್ಲ, ಹೆಣ್ಣಂದ್ರೆ ಭೋಗದ ಬೊಂಬೆಯಲ್ಲ, ಹೆಣ್ಣಂದ್ರೆ ಸಾಕ್ಷಾತ್ ದೇವರ ಸಮಾನಳು, ದೇವರ ಸ್ವರೂಪಳು ಅಂತ ಹೇಳ್ತಾ ಬಂದಿರತಕ್ಕಂತ ಶರಣರು ಆಕೆಗೆ ತಕ್ಕದಾದ ಗೌರವವನ್ನಷ್ಟೇ ಕೊಡ್ಲಿಲ್ಲ, ಆಕೆಯ ಸ್ಥಾನವನ್ನ ಅಷ್ಟೇ ಎತ್ತರಿಸಲಿಲ್ಲ, ಆಕೆಯ ವಿಚಾರಧಾರೆಗಳಿಗೆ ಸರಿಯಾದ ಅವಕಾಶವನ್ನ, ವೇದಿಕೆಯನ್ನ, ದಾರಿಯನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಬರ್ತೀವಿ. ಅಂಥ ವಿಚಾರಗಳ ಅನೇಕ ಮಾತುಗಳನ್ನ ಈ ವೇದಿಕೆಯಲ್ಲಿ ಎಲ್ಲ ತಾಯಂದಿರು ಮಾತಾಡ್ತಾ ಬಂದಿದ್ದಾರೆ, ಪೂಜನೀಯರು ಮಾತಾಡ್ತಾ ಬಂದಿದ್ದಾರೆ. ಆ ಎಲ್ಲ ಮಾತುಗಳನ್ನು ಕೇಳಿದ್ದೇವೆ. ಮತ್ತೊಮ್ಮೆ ಅದನ್ನ ನೆನಪಿಸ್ಕೊಳ್ಳೋದಕ್ಕಿಂತ ನಾವು ಒಂದು ಮಾತನ್ನು ನೋಡೋದು. ತಾಯಿಯವರು ಹೇಳ್ತಾ ಇದ್ರು, ಹೆಣ್ಣು ಮಕ್ಕಳಿಗೆ ಸಮಯ ಬಹಳವಾದದ್ರಿಂದ ಹೆಚ್ಚಿಗೆ ಮಾತಿಗಿಳಿಲಾರ್ದೆ ನಮ್ಮ ಮಹೇಶ್ವರ ದೇವರ ನಿರಂಜನ ಪಟ್ಟಾರಿಕಾರ ಮಹೋತ್ಸವದ ಸಂದರ್ಭ ಇದು. ನಾಳೆನೆ ಅದ್ಧೂರಿ ಕಾರ್ಯಕ್ರಮ ನಡೆಯುವಂತಹದ್ದಿದೆ. ಅವರು ಪಟ್ಟಾಭಿಷಿಕ್ತರಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರು ಸಿಂಹಾಸನೋಹರಣ ಮಾಡುವಂತಹವರು, ಧರ್ಮವನ್ನು ಮುನ್ನಡೆಸುವಂತಹ ಜವಾಬ್ದಾರಿಯನ್ನು ಹೊರುವಂತಹವರು. ಅಂತ ಮಹೇಶ್ವರ ದೇವರಿಗೆ ಶುಭಾಶಯವನ್ನು ನಾವು ಕೋರ್ತಾ, ನಾಳಿನ ಕಾರ್ಯಕ್ರಮವನ್ನೇ ತಾವೆಲ್ಲ ಕಣ್ತುಂಬಿಕೊಳ್ಳೋರಿದ್ದೀರಿ. ಆ ವಿಚಾರವಾಗಿ ಪೂಜ್ಯರೆಲ್ಲ ಹೇಳಿದ್ದಾರೆ. ಒಂದು ಮಾತು ಮತ್ತೊಮ್ಮೆ ನಾವು ಹೇಳೋದು ಅಂತಂದ್ರೆ, ಸಮಯಕ್ಕೆ ಸರಿಯಾಗಿ ತಾವೆಲ್ಲ ಬರಬೇಕು, ಹೆಚ್ಚಿನ ಸಂಖ್ಯೆ ಒಳಗೆ ಬರ್ಬೇಕು. ಕಾರ್ಯಕ್ರಮ ಮುಗಿಯುವವರೆಗೂ ಯಾವ ಗಡಿಬಿಡಿ ಇಲ್ಲದಂತೆ ಪೂರ್ಣವಾಗಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರುವಾಗ ತಾವು ಇರಬೇಕು ಅನ್ನುವಂತ ಮಾತನ್ನು ಕೇಳಿಕೊಂಡು, ಕಾರಣ ಏನಂತಂದ್ರೆ, ಮನೆಯ ಮದುವೆ ಒಳಗೆ ಎಷ್ಟು ನೀವೆಲ್ಲ ಮೈ ಮರೆತು ದುಡಿತಿರ್ತೀರಿ, ಎಷ್ಟೆಲ್ಲ ಸಮಯ ಕೊಡ್ತೀರಲ್ಲ. ಅದಕ್ಕೆ ಒಬ್ರು ಹೇಳ್ತಾರ, ಒಂದು ಮದುವೆಗೆ ಇಷ್ಟೆಲ್ಲ ನೀವು ಸಂಭ್ರಮ ಪಡ್ತೀರಿ, ಸಡಗರ ಪಡ್ತೀರಿ, ಆದ್ರೆ ಒಂದು ಪಟ್ಟಾಧಿಕಾರ ಅಂತಂದ್ರೆ 1000 ಮದುವೆಗೆ ಸಮ ಅನ್ನುವಂತ ಮಾತನ್ನ ನಾವು ಕೇಳ್ತೇವ್ರಿ. ಇದು ಎಲ್ಲಾ ಸಮಯಕ್ಕೂ ಸಿಗಲ್ಲ, ಎಲ್ಲರಿಗೂ ಸಿಗಲ್ಲ. ಇಂಥ ಸಂದರ್ಭವನ್ನ ನೀವು ಕಣ್ತುಂಬಿಕೊಳ್ಳಬೇಕು, ಕೈ ಮುಟ್ಟಿ ಮನಮುಟ್ಟಿ ಸೇವೆಯನ್ನ ಮಾಡಬೇಕು. ಆ ಸೌಭಾಗ್ಯಕ್ಕೆ ನೀವೆಲ್ಲ ಪಾತ್ರ ಆಗ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ, ನಮ್ಮನ್ನು ಬಹಳ ಪ್ರೀತಿಯಿಂದ ಕರೆಸಿ ಗೌರವಿಸಿದಂತ ಶ್ರೀಮಠದ ಎಲ್ಲ ಸದ್ಭಕ್ತರಿಗೆ, ಪೂಜ್ಯರಿಗೆ ವಂದಿಸಿ, ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಲ್ಲಿ ಮತ್ತೊಮ್ಮೆ ಶರಣುಗಳನ್ನು ಹೇಳಿ ನನ್ನ ಮಾತಿಗೆ ಇಷ್ಟೊತ್ತು ನಮ್ಮನ್ನ ಉದ್ದೇಶಿಸಿ